ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ಜುಲೈ 17 ಅಂದರೆ ನಮ್ಮ ನಾಡದೇವತೆ ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ. ವರ್ಧಂತಿ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ವರ್ಧಂತಿ ಅಂದರೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಹುಟ್ಟಿದ ದಿನ ಅಥವಾ ಹುಟ್ಟುಹಬ್ಬದ ದಿನ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಷಯ ಗೊತ್ತಿದೆಯೋ? ಶ್ರೀ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ಆಚರಣೆ ಹೇಗೆ ಬಂತು ಅಂದರೆ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವನ್ನು ನಾವು ಕಾಣ್ಬೋದು. ಮತ್ತು ಈ ಆಚರಣೆಯನ್ನು ತಂದವರು ಕೂಡ ನಮ್ಮ ಮೈಸೂರು ಮಹಾರಾಜರ ಸಂಪ್ರದಾಯದಂತೆ ಈ ಆಚರಣೆಯನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು 1827 ಅಂದರೆ ಮೈಸೂರು ಮಹಾರಾಜರಲ್ಲಿ ಪ್ರಮುಖ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಹೊಸದಾಗಿ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ. ಆ ಉತ್ಸವ ಮೂರ್ತಿಯನ್ನು ಅವತ್ತೇ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಾವತ್ತು? ಆಷಾಢ ಮಾಸದ ಶುಕ್ರವಾರ ಮುಂಚೆ ಬರುವ ರೇವತಿ ನಕ್ಷತ್ರದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆ ಒಂದು ನೆನಪಿಗೋಸ್ಕರ ಪ್ರತಿ ವರ್ಷ ಆಷಾಢ ಶುಕ್ರವಾರಗಳು ಅಂದರೆ 4 ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾದ ಒಂದು ದಿನ ಅಂತ ಹೇಳ್ಬೋದು. ಈ 4 ಆಷಾಢ ಶುಕ್ರವಾರಗಳ ಪೂಜೆಯ ಜೊತೆಗೆ ಆಷಾಢ ಮಾಸದಲ್ಲಿ ಪ್ರಮುಖವಾಗಿ ಬರುವ ದಿನ ಅಂದರೆ ಅದು ಶ್ರೀ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಅಥವಾ ಹುಟ್ಟುಹಬ್ಬದ ಆಚರಣೆ. 1827ರಲ್ಲಿ ಒಂದು ಹೊಸ ಪಂಚಲೋಹ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ಒಂದು ನೆನಪಿಗೋಸ್ಕರ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ರೇವತಿ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿನ ತಾಯಿ ಚಾಮುಂಡೇಶ್ವರಿ ಜನ್ಮದಿನ ಅಂತ ಆಚರಿಸ್ಕೊಂಡು ಬಂದಿದ್ದಾರೆ. ಅಂದರೆ ಈ ವರ್ಷ 2025 ಜುಲೈ 17ರಂದು ಅದ್ಧೂರಿಯಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಸಾವಿರಾರು ಭಕ್ತಗಳ ಸಮೂಹದಲ್ಲಿ ನಾವು ನೋಡ್ಬೋದು ಚಾಮುಂಡಿ ಬೆಟ್ಟದಲ್ಲಿ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿಯನ್ನು ಎಲ್ಲರಿಗೂ ನೀಡಲಿ ಅಂತ ನಾನು ಕೇಳ್ಕೊತೀನಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೃಪೆ ಎಲ್ಲರ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಚಾಮುಂಡೇಶ್ವರಿ. ನಮಸ್ತೆ.